ಹಾಯ್, ಹೆಲೋ, ನಮಸ್ತೆ ಎಲ್ಲರಿಗೂ. ಇದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಅಫಿಷಿಯಲ್ ವ್ಲಾಗ್ ವಿಡಿಯೋ. ತುಂಬ ದಿನದಿಂದ ಅಂದ್ಕೊತಿದ್ದೆ ಒಂದು ವ್ಲಾಗ್ ಥರ ಮಾಡಬೇಕು ಅಂತ. ಬಟ್ ನನಗೆ ಟೈಮ್ ಆಗ್ತಾ ಇರಲಿಲ್ಲ ಇವತ್ತು. ಆ್ಯಂಡ್ ನನಗೆ ಎಡಿಟಿಂಗ್ ಎಲ್ಲ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಹೆಂಗೆ ಮಾಡ್ತಾರೆ ಏನು ಅಂತ ಎಲ್ಲ. ಇವತ್ತು ಸ್ವಲ್ಪ ಇನ್ ಶಾರ್ಟಲ್ಲಿ ಎಡಿಟ್ ಮಾಡಿ ಟ್ರೈ ಮಾಡಿದ್ದೀನಿ. ಪ್ಲೀಸ್ ಗೈಸ್, ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ. ಬಿಫೋರ್ ಐ ವಾಸ್ ವರ್ಕಿಂಗ್, ಬಟ್ ಇವಾಗ ನನಗೆ 1.5 ಇಯರ್ ಮಗ ಇರೋದ್ರಿಂದ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀನಿ. ಇವತ್ತು ಫ್ರೈಡೇ ಇರೋದ್ರಿಂದ ಏನೋ ಒಂದು ಮೈಂಡಲ್ಲಿ ಥಾಟ್ ಬಂದು ಲೆಟ್ಸ್ ಸಿ ಅಂತ ಇವತ್ತು ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಇವತ್ತು ನಾನು ನನ್ನ ಮಗನಿಗೋಸ್ಕರ ಪಂಪ್ಕಿನ್ ಕಿಚಡಿ ಮಾಡ್ತಾಯಿದ್ದೀನಿ. ಮಕ್ಕಳು ಯೂಶ್ವಲಿ ತಿನ್ನೋಕ್ಕೆ ಸ್ವಲ್ಪ ಹಠ ಮಾಡ್ತಾರೆ, ದೊಡ್ಡವರಾದ್ಮೇಲೆ ಇದೆಲ್ಲ ತಿಂತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಇವಾಗ ಚಿಕ್ಕವರಿರೋದ್ರಿಂದ ಏನೋ ಒಂದು ಎಲ್ಲನೂ ಕಲಸಿ ಮಾಡಿ ಕಿಚಡಿ ಥರ ಮಾಡಿಕೊಟ್ಟು ಹೆಂಗೋ ಕಷ್ಟಪಟ್ಟು ತಿನ್ನಿಸ್ಬೋದು. ಮಕ್ಕಳು ಮದುವೆ ಅಂತ ಎಲ್ಲ ಆದಮೇಲೆ ಲೈಫು ಮುಂಚಿನ ಥರ ಇರೋದೇ ಇಲ್ಲ. ಸಿಕ್ಕಾಪಟ್ಟೆ ಲೈಫು ಅದೇ ಒಂದು ಲೈಫು, ಇದೇ ಒಂದು ಲೈಫು, ಎಲ್ಲ ಚೇಂಜಸ್ ಆಗಿಬಿಡುತ್ತೆ. ಮುಂಚೆ ಇಷ್ಟೆಲ್ಲ ಕೆಲಸ ಮಾಡ್ತೀವಿ ಅಂತ ನಾನು ಅಂದ್ಕೊಂಡಿರ್ತಿರ್ಲಿಲ್ಲ. ಬಟ್ ಮಗು ಆದಮೇಲೆ ಅದೇನೋ ಒಂದು ಎಕ್ಸ್ಟ್ರಾ ಜವಾಬ್ದಾರಿ ಅನ್ನೋದು ಮೈಂಡಲ್ಲಿ ಬಂದುಬಿಡುತ್ತೆ. ನನ್ನನ್ನೇ ಈ ವಿಡಿಯೋಲಿ ಒಂದು ಸಲ ನಾನು ನೋಡಿಕೊಂಡ್ರೆ ಇದು ನಾನೇನಾ ಇಷ್ಟೊಂದು ಕೆಲಸ ಮಾಡ್ತಿದ್ನಾ ಅಂತ ಸೀರಿಯಸ್ಲಿ ಫೀಲ್ ಆಗುತ್ತೆ. ಮುಂಚೆ ಬರೀ ಸಿಸ್ಟಮ್ ಮುಂದೆ 9 ಅವರ್ ಕೂತ್ಕೊಂಡು ಎದ್ದು ಮನೆಗೆ ಹೋಗಿ ಏನೋ ಒಂದು ಸ್ವಲ್ಪ ಆಚೆ ತಿನ್ಕೊಂಡು ಮಲ್ಕೊಂಡು ಎದ್ದು ಮತ್ತೆ ಬೆಳಗ್ಗೆ ಎದ್ದು ಲಾಗಿನ್ನು ಲಾಗೌಟು ಮಾಡ್ಕೊಂಡು ಓಡಾಡ್ತಿದ್ವಿ. ಬಟ್ ಇವಾಗ ಮದುವೆ ಆದಮೇಲೆ ಆ್ಯಕ್ಚುಲಿ ಇದು ಒಂಥರ ಡಿಫ್ರೆಂಟ್ ಲೈಫು. ಇದು ಫ್ರೈಡೇ ಆಗಿರೋದ್ರಿಂದ ಕ್ಲೀನಿಂಗ್ ಪರ್ಪಸ್ ಎಲ್ಲ ಹಂಗೆ ಸ್ವಲ್ಪ ಕ್ಲಿಪ್ಸ್ ತೊಗೊಂಡು ಹಾಕಿದ್ದೀನಿ. ಇನ್ನು ಅಫಿಷಿಯಲಾಗಿ ಹೆಂಗೆ ವೀಡಿಯೋಸ್ ಎಲ್ಲ ಹೆಂಗೆ ಎಡಿಟ್ ಮಾಡೋದಂತ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಸ್ಟಾರ್ಟಿಂಗ್ ಅಲ್ವಾ, ಸ್ವಲ್ಪ ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ. ಇದು ನನ್ನ ಇವತ್ತಿನ ವ್ಲಾಗ್. ನನ್ನ ಮಗ ಇಲ್ಲಿ ಬೈಕಲ್ಲಿ ಓಡಾಡ್ತಾ ಇದ್ದಾನೆ. ಇದು ಅವ್ನ ಫೇವ್ರೆಟ್ ಬೈಕ್. ಈ ಚಿಕ್ಕ ಮಕ್ಕಳಿಗೆ ಏನೇ ಫಸ್ಟ್ ಟೈಮ್ ತೆಕ್ಕೊಟ್ರು ಅದು ಒಂಥರ ಆ ಖುಷಿನೇ ಬೇರೆ. ಪೇರೆಂಟ್ಸ್ ಆಗಿ ನಮಗೆ ನೋಡೋ ಫೀಲೇ ಬೇರೆ. ಇದು ಅವನಿಗೆ ಕಿಚಡಿ ಆ್ಯಕ್ಚುಲಿ ಈ ಥರ ಸ್ವಲ್ಪ ಸ್ಮ್ಯಾಶ್ ಮಾಡಿ ತಿನ್ನಿಸ್ಬೇಕು. ಇಲ್ಲಾಂದರೆ ಅವನು ತಿನ್ನಲ್ಲ, ಹಂಗಂಗೆ ಬಿಟ್ಬಿಡ್ತಾನೆ. ಎಲ್ಲರೂ ಹೇಳ್ತಾರೆ ಹಂಗೆಲ್ಲ ತಿನ್ನಬೇಡಿ, ಡೈರೆಕ್ಟ್ ತಿನ್ನಿಸಿ, ಡೈರೆಕ್ಟ್ ಅನ್ನ ಥರನೇ ತಿನ್ನಿಸಿ ಅಂತ. ಬಟ್ ಒಂದೊಂದು ಮಕ್ಕಳು ಒಂದೊಂದು ಥರ ಹೇಳೋಕ್ಕಾಗಲ್ಲ, ಕಂಪೇರ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನನಗೆ ಅಂತ ಸ್ವಲ್ಪ ನಾನು ಪಾಸ್ತಾ ಮಾಡ್ಕೊಂಡಿದ್ದೆ, ಸ್ವಲ್ಪ ಚೀಸ್ ಹಾಕಿ. ಈ ಮಕ್ಕಳಿಗೆ ನಾರ್ಮಲ್ ಊಟದ್ಕಿಂತ ಈ ಥರ ಜಂಕ್ ಫುಡ್ಡೇ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅವನು ಪಾಸ್ತಾನ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ತಿಂದ, ಫಸ್ಟ್ ಟೈಮ್ ತಿಂದಿದ್ದು. ಬಟ್ ಚೆನ್ನಾಗಿ ತಿಂದ ಇವತ್ತು ಪಾಸ್ತಾನ. ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಪ್ಲೀಸ್ ಗೈಸ್, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.